ನಮಸ್ಕಾರ ಎಲ್ಲರಿಗೂ. ಕಪ್ಪು ಕಲೆ ಬಂಗು ಅಂತ ಏನು ಹೇಳ್ತೀವೋ, ಈಗ ಎಲ್ಲರಿಗೂ ಒಂದು 30 ವರ್ಷದಿಂದ ಎಲ್ಲರಿಗೂ ಅದು ಸರ್ವೇ ಸಾಮಾನ್ಯವಾಗಿ ಬರೋವಂಥದ್ದು, ಒಂದು ಮುಖದ ಮೇಲೆ ಬರೋವಂಥದ್ದು ಒಂದು ಚರ್ಮ ಕಾಯಿಲೆ ಅಂತಲೇ ಹೇಳ್ಬೋದು. ಅದನ್ನು ನಾವು ಬರ್ದೇ ಇರೋಂಗೆ ಕೂಡ ತಡೆಗಟ್ಬೋದು. ಈ ಬಿಸಿಲಿಗೆ ನಾವು ಯಾವಾಗ ಆಚೆ ಹೋಗ್ತೀವೋ ಆವಾಗ ನಾವು ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡು ಆಚೆ ಈಚೆ ಓಡಾಡುವಾಗ ಈ ರೀತಿ ಹಚ್ಕೊಂಡು ಆಮೇಲೆ ನಾವು ಮೇಕಪ್ನ ಮಾಡ್ಕೊಂಡಾಗ ಕೂಡ ನಮಗೆ ಈ ರೀತಿ ಬಂಗು ಅನ್ನೋದೇನಿದೆಯೋ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಆ ಕ್ರೀಮ್ ಹಚ್ಚೋದು ಈ ಕ್ರೀಮನ್ನ ಹಚ್ಚೋದು ಅದನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಾಂದರೆ ಅದು ನೀವು ಹಚ್ಕೊಂಡಾಗ ಸ್ವಲ್ಪ ಸದ್ಯಕ್ಕೆ ತಕ್ಷಣಕ್ಕೆ ವಾಸಿ ಆಗುತ್ತೆ, ಬಟ್ ಆದರೆ ಲೈಫ್ ಲಾಂಗು ಅದೆಲ್ಲ ನಿಮಗೆ ವಾಸಿ ಆಗೋಲ್ಲ. ಕೆಲವೊಂದು ನೀವು ಡಾಕ್ಟ್ರ್ ಸಜೆಷನ್ ಕೂಡ ಇರಬೇಕು, ಇಲ್ಲಾಂದರೆ ಅದು ಕೂಡ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನೀವು ಯಾರೆಲ್ಲ ಅಕಸ್ಮಾತಾಗಿ ಹೋಗೋಕ್ಕೆ ಆಗಲ್ಲ, ಈ ಕೆಲವರೆಲ್ಲ ಕೆಲವೊಂದು ಹೋಮ್ ರೆಮಿಡಿಗಳನ್ನ ಹೇಳ್ತಾ ಇರ್ತಾರೆ. ಕೆಲವೊಂದು ಹೋಮ್ ರೆಮಿಡಿ ಅಂದರೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ಆದಷ್ಟು ಸೂರ್ಯನ ಕಿರಣಕ್ಕೆ ಸ್ವಲ್ಪ ಮುಖನ ಬೆಳಗ್ಗೆ ಹೊತ್ತು ಏನಿರುತ್ತೋ ಅದನ್ನು ನೀವು ಕೊಟ್ಟರೆ ಏನು ತೊಂದರೆ ಆಗಲ್ಲ. ನೀವು ಮಧ್ಯಾಹ್ನ ಈ ಟೈಮಲ್ಲೆಲ್ಲ ಆಚೆ ಈಚೆ ಹೋದಾಗ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮುಖದ ಮೇಲೆ ಸ್ವಲ್ಪ ಈ ಟ್ಯಾನ್ ಅಂತ ಏನು ಹೇಳ್ತಾರೆ, ಹಾಗೆ ಕಪ್ಪು ಕಲೆಗಳೇನು ಹೇಳ್ತಾರೋ ಅದೆಲ್ಲ ಆಗಿ ಮುಖ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನೀವು ಮನೆಯಲ್ಲೇ ನೀಟಾಗಿ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಬರುತ್ತಲ್ಲ, ಕೊಬ್ಬರಿ ಎಣ್ಣೆ ಹಾಗೆ ನಿಂಬೆಹಣ್ಣು, ಅಲೋವೆರಾ ಜೆಲ್ನ ನೀವು ಪ್ರತಿದಿನ ಹಚ್ಕೊಂಡು ಈ ರೀತಿಯಾಗಿ ಮಸಾಜ್ನ ಮಾಡ್ಕೊಬೇಕಾಗತ್ತೆ. ಒಂದು 1/4 ಗಂಟೆ, ಸ್ನಾನಕ್ಕೆ ಹೋಗೋ 1/4 ಗಂಟೆ ನೀವು ನೀಟಾಗಿ ಮಸಾಜ್ನ ಮಾಡ್ಕೊಬೇಕು. ಈ ರೀತಿಯಾಗಿ ಮಾಡ್ಕೊತಾ ಇರಬೇಕು. ಎಲ್ಲಿ ನೀಟಾಗಿ ಅದು ಇದಾಗಿದೆಯೋ ಅದನ್ನು ನೀವು ಮಾಡ್ಕೊಬೇಕು. ಹಾಗೆ ಫೇಸ್ ಪೂರ್ತಿನೂ ಮಾಡ್ಕೊಬೇಕು. ಮಾಡ್ಕೊತಾ ಬಂದರೆ ನಿಮಗೆ ಯೂಸ್ ಆಗುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಹಚ್ಚಿ ನೋಡಿ ನಿಮಗೇ ಗೊತ್ತಾಗುತ್ತೆ. ಯಾರಿಗೆಲ್ಲ ಈ ಪ್ರಾಬ್ಲಮ್ಮಿಂದ ಇದಾಗ್ತಾ ಇರ್ತೀರೋ, ಸಫರ್ ಪಡ್ತಾ ಇರ್ತೀರೋ, ಖಂಡಿತವಾಗ್ಲೂ ಕೆಲವೊಂದು ಸತಿ ಡಾಕ್ಟ್ರ್ ಸಜೆಷನ್ ಇಲ್ಲದೆ ಏನೂ ಮಾಡಬಾರ್ದು ಅನಿಸುತ್ತೆ. ಕೆಲವೊಂದು ಸತಿ ಇವೆಲ್ಲ ಏನು ಯೂಸ್ ಆಗಲ್ವೇನೋ ಅಂತ ಅನಿಸ್ಬಿಡುತ್ತೆ. ಆವಾಗ ನೀವು ಮನೆ ಮದ್ದನ್ನ ಟ್ರೈ ಮಾಡೋಕ್ಕೆ ಹೋಗ್ತೀರಾ. ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ಅಂತ ಆ ಕ್ರೀಮು ಈ ಕ್ರೀಮು ಹಚ್ಕೊಂಡಾಗ ಮುಖ ಇನ್ನೂ ಅಧ್ವಾನ ಆಗೋದು, ತುಂಬ ಹಾಳಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಅದಕ್ಕೆಲ್ಲ ಇದು ಮಾಡಬೇಡಿ. ಅಂಥವರು ತುಂಬ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡು ಓಡಾಡಿ. ಹಾಗೆ ಮೇಕಪ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳೋ ಅಂಥದ್ದು, ಅಂದರೆ ಸ್ವಲ್ಪ ಕ್ವಾಲಿಟಿ ಇರೋವಂಥದ್ದನ್ನ ಬಳಸ್ಕೊಳ್ಳಿ. ತುಂಬ ಸಿಂಪಲ್ ಆಗಿರುವಂಥದ್ದು ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಲೋಳೆ ಸರ ಅನ್ನೋದು ಏನಿರುತ್ತೆ ಎಲ್ಲರ ಅಕ್ಕಪಕ್ಕದಲ್ಲಿ ಗಿಡದಲ್ಲೆಲ್ಲ ಕಡೆನೂ ಹಾಕ್ಕೊಂಡಿರ್ತಾರೆ. ಅಂಥದ್ದನ್ನ ನೀವೇನು ಮಾಡ್ಬೋದು, ತೊಗೊಂಬಂದು ಕೋಕೋನಟ್ ಆಯಿಲ್, ಎಲ್ಲರ ಮನೆಯಲ್ಲೂ ತೆಂಗಿನ ಎಣ್ಣೆ ಇದ್ದೇ ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಜೆಲ್ ಟೈಪ್ ಮಾಡಿಕೊಂಡು ನೀವೇನೇ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದನ್ನು ನೀವು ಸುತ್ತೂ ಕೂಡ ಹಚ್ಕೊಂಡಾಗ ನಿಮಗೆ ಆಲ್ಮೋಸ್ಟು 1 ತಿಂಗಳಲ್ಲಿ ನಿಮಗೆ ಕಡಿಮೆ ಆಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರೋ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.